ರಾಜ್ಯದ ಹಲವು ಕಡೆ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆಯುತ್ತಿದ್ದು ಶಿವಮೊಗ್ಗದಲ್ಲಿ ಭೂಕುಸಿತ ಉಂಟಾಗಿ ಜನ ಆತಂಕದಲ್ಲಿದ್ದರೆ ಮತ್ತೊಂದು ಕಡೆ ಯಾದಗಿರಿಯಲ್ಲಿ ಭೀಮಾ ನದಿಯ ಸೇತುವೆ ಕೂಡ ಬಿರುಕು ಬಿಟ್ಟಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಯಾದಗಿರಿಯಲ್ಲಿ ಭೀಮಾ ನದಿಗೆ ಭಾರೀ ನೀರು, ಬಿರುಕು ಬಿಟ್ಟ ಶತಮಾನದ ಹಳೆಯ ಸೇತುವೆ. ಯಾದಗಿರಿ ಜಿಲ್ಲೆಯಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ. ಭೀಮಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ. ಪ್ರವಾಹದ ಭೀತಿ ಎದುರಾಗಿದೆ. ಈ ಮಧ್ಯೆ ಹೈದರಾಬಾದ್ ನಿಜಾಂ ಆಳ್ವಿಕೆ ಕಾಲಾವಧಿಯಲ್ಲಿ ನಿರ್ಮಾಣವಾಗಿದ್ದ ಸೇತುವೆ ಬಿರುಕು ಬಿಟ್ಟಿದೆ. ಯಾದಗಿರಿಯಿಂದ ಹೈದರಾಬಾದ್ಗೆ ಸಂಪರ್ಕ ಕಲ್ಪಿಸುವ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯ ಸೇತುವೆ ಇದಾಗಿದ್ದು ಬಿರುಕಿನಿಂದ ಆತಂಕ ಎದುರಾಗಿದೆ. ಕಲ್ಲಿನಿಂದ ಕಟ್ಟಿರ್ತಕ್ಕಂಥ ಈ ಸೇತುವೆ ಸುಮಾರು ಇಷ್ಟು ದಿವಸ ಬಾಳಿಕೆ ಕೊಟ್ಟಿರ್ತಕ್ಕಂಥದ್ದು. ಇದು ಇಲ್ಲಿ ನಮ್ಮದು ಇತಿಹಾಸ. ಇಲ್ಲಿ ಕೂಡ ಏನದ ಇವಾಗ ಶಿಥಿಲಗೊಂಡಿರ್ತಕ್ಕಂಥದ್ದು 2-3 ಕಡೆಗೆ ಶಿಥಿಲಗೊಂಡದ. ಮತ್ತೆ ಈ ಗಿಡದ ಬೇರುಗಳನ್ನು ಬಿಟ್ಟು ಒಳಗಡೆ ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಸಂಬಂಧಪಟ್ಟರು ಹೇಳಿದ್ರೆ ಮೇಲೆ ಗಿಡಗಳನ್ನು ಕಟ್ ಮಾಡಿ ಬಿಟ್ಟಿರೋದ್ರಿಂದ ಬೇರುಗಳು ದೊಡ್ಡ ಗಾತ್ರದಲ್ಲಿ ಬಿಟ್ಟು ಇವತ್ತು ಶಿಥಿಲಗೊಂಡು ಯಾವ ಸಮಯದಲ್ಲಿ ಆದರೂ ಇದನ್ನು ಬಿಡ್ಬೋದು. ಯಾಕಂದ್ರೆ ಈಗ ಮಳೆಗಳಿಂದ ಕೆಳಗದ ಯಾವುದೋ ನೀರಿನ ಇದರಿಂದ ಕುಸಿತಕ್ಕಂಥ ಸಂಭವ ಇದ್ದು ತಕ್ಷಣ ಜಿಲ್ಲಾ ಆಡಳಿತ ಎಚ್ಚೆತ್ತುಕೊಂಡು ಇದನ್ನೆಲ್ಲ ರಿಪೇರಿ ಮಾಡ್ತಕ್ಕಂಥ ತಾತ್ಕಾಲಿಕ ರಿಪೇರಿ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು ಮತ್ತು ಹೊಸ ಸೇತುವೆಗೆ ಏನದ ಪ್ರಸ್ತಾವನೆ ಕಳಿಸ್ತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕು. ರಾಜ್ಯ ಸರ್ಕಾರ ಮುಂದಾಗ್ತಕ್ಕಂಥ ಘಟನೆಯನ್ನು ತಪ್ಪಿಸುವಲ್ಲಿ ಮುಂದಾಗಿದ್ರೆ ಸರಿ. ಮುಂದೆ ಏನಾದರೂ ಅನಾಹುತ ಆದರೆ ಅದಕ್ಕೆ ನೇರ ಜಿಲ್ಲಾಡಳಿತ ರಾಜ್ಯ ಸರ್ಕಾರನೇ ಹೊಣೆ ಹೊರಬೇಕಾಗ್ತಕ್ಕಂಥದ್ದು ನಂದು ಆಗ್ರಹ. ಶಿವಮೊಗ್ಗದಲ್ಲಿ ಭಾರೀ ಮಳೆ, ಭೂಕುಸಿತ. ಸಾಗರ ಹೊಸನಗರದಲ್ಲಿ ಶಾಲಾ ಕಾಲೇಜಿಗೆ ರಜೆ. ಶಿವಮೊಗ್ಗದಲ್ಲಿ ಭಾರೀ ಮಳೆಗೆ ಭೂಕುಸಿತ ಕಂಡುಬಂದಿದೆ. ಹೊಸನಗರ ತಾಲೂಕಿನ ಕುಂದಗಲ್ ಗ್ರಾಮದಲ್ಲಿ ಸುಮಾರು 200 ಮೀಟರ್ನಷ್ಟು ಉದ್ದ, 1.5 ಅಡಿಯಷ್ಟು ಆಳ ಭೂಮಿ ಕುಸಿದಿದೆ. ಸಾಗರದ ಕರೂರು ಹೋಬಳಿಯ ಸುಳ್ಳಳ್ಳಿ ಗ್ರಾಮದ ರಸ್ತೆ ಸಂಪರ್ಕ ಬಂದ್ ಆಗಿದೆ. ಇನ್ನು ಆಗುಂಬೆ ಚೆಕ್ಪೋಸ್ಟ್ ಬಳಿ ಬೃಹತ್ ಮರ ರಸ್ತೆಗೆ ಉರುಳಿತ್ತು. ಕೆಲ ಹೊತ್ತು ಜನ ಟ್ರಾಫಿಕ್ನಲ್ಲಿ ಪರದಾಡಿದ್ರು. ಚಿಕ್ಕಮಗಳೂರಿನಲ್ಲಿ ನದಿಗಳಿಗೆ ಜೀವ ಕಳೆ, ಮನೆ ಮೇಲೆ ಬಿದ್ದ ಮರ, ಕುಟುಂಬ ಪಾರು. ಮಲೆನಾಡಿನಲ್ಲಿ ನಿರಂತರ ಮಳೆಯಿಂದ ತುಂಗಭದ್ರಾ, ಹೇಮಾವತಿ ನದಿಗಳು ಮೈದುಂಬಿ ಹರಿಯುತ್ತಿವೆ. ಘಟ್ಟ ಪ್ರದೇಶದಲ್ಲಿ ಮಳೆಯಿಂದ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಕಳಸಾ ತಾಲೂಕಿನ ಮರಸಣಿಗೆ ಗ್ರಾಮದಲ್ಲಿ ಮನೆ ಮೇಲೆ ಮರ ಬಿದ್ದು ಕುಟುಂಬ ಪಾರಾಗಿದೆ. ತರೀಕೆರೆ ತಾಲೂಕಿನ ಪ್ರವಾಸಿ ತಾಣ ಕಲತಗಿರಿಯಲ್ಲಿ ನಿಲ್ಲಿಸಿದ್ದ ಓಮಿನಿ ಮೇಲೆ ಬೃಹತ್ ಮರ ಬಿದ್ದು ಜಖಂಗೊಂಡಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.